ಓಂಕಾರ ಅದು ಓಂ ಅನ್ನೋದೇನದಲ್ಲ, ಅದು ಪ್ರಣವದ ಉಚ್ಚಾರಣ ರಹಿತವಾದ ಪ್ರಾಣಾಯಾಮವು ಅಗರ್ಭವೆಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇ ಕಡ ಪ್ರಣವದ ಉಚ್ಚಾರಣ ಸಹಿತವಾದ ಪ್ರಾಣಾಯಾಮವು ಸಗರ್ಭವೆಂದು ಹೇಳಲ್ಪಡುತ್ತದೆ. ಓಂಕಾರ ರಹಿತ ಆಯ್ತು ಅಂದ್ರೆ ಅದು ಅಗರ್ಭ, ಓಂಕಾರ ಸಹಿತ ಆಯ್ತಂದ್ರೆ ಅದು ಸಗರ್ಭ. ಇನ್ನು 464ರಲ್ಲಿ ಒಂದೆದ್ದು ಓಂ ನಮ ಶಿವರಪ್ಪ ಟಿಪ್ಪಣಿ ಐತ್ ನೋಡ್ರಿ ಪ್ರಣವ ಮೇಲೆ. ಹಾ, ಪ್ರಣವ ಪ್ರಾಣಾಯಾಮದ್ರ ಮ್ಯಾಗ ಅದ ನೋಡ್ರಿ. ಎಷ್ಟು? 487. ಈ ಪ್ರಾಣಾಯಾಮವ ಯಾರೇ ಪಂಡಿತ್ ಪಿತಾಂಬರಜಿ ಅವ್ರು ಏನ್ ಹೇಳ್ತಾರ, ಈ ಪ್ರಾಣಾಯಾಮದ ಸರ್ವ ರೀತಿಯು ಹಠಯೋಗದ ಪ್ರಾಣಾಯಾಮದಲ್ಲಿ ಅಂತರ್ಭಾವವಿರುತ್ತದೆ. ಆದ್ದರಿಂದ ಆ ಪ್ರಾಣಾಯಾಮದ ರೀತಿಯನ್ನು ಹಠ ಪ್ರದೀಪಿಕಾ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತದೆ. ಎಲ್ಲಿ? ಹಠ ಪ್ರದೀಪಿಕಾ ಎಂಬ ಗ್ರಂಥ. ಹಠ ಪ್ರದೀಪಿಕಾ ಮೊದಲಾದ ಇನ್ನೂ ಎಷ್ಟೋ ಗ್ರಂಥಗಳದಾವ, ಅದರಲ್ಲಿ ಸ್ಪಷ್ಟವಾಗಿ ಬರೆದಿರ್ತದೆ. ಅಲ್ಲಿ ನೋಡ್ಕೋರಿ. ಇಲ್ಲಿ ನಾವು ವಿಸ್ತಾರದ ಭಯದಿಂದ ಬರೆದಿಲ್ಲ, ಯಾಕಂದ್ರೆ ವೇದಾಂತದೊಳಗ ಅದೇನು ಹರಕತನೂ ಇಲ್ಲ. ಇನ್ನ ಎರಡನೇ ಕಡ ನಿರ್ವಿಕಲ್ಪ ಎಲ್ಲಿ ಓದ್ಬೇಕಾಗಿತ್ರಿ? ಈಗ ಟಿಪ್ಪಣಿ ಮುಗಿತೇನು? 464. 464 ಹೌದ್ರಿ. ಹಾ, ವಿಷಯಗಳಿಂದ ಸಕಲ ಇಂದ್ರಿಯಗಳನ್ನು, ಸಕಲ ಅಂದ್ರ ಬಾಹೇಂದ್ರಿಯ, ಇನ್ನ ಅವೇನು ಕರ್ಮೇಂದ್ರಿಯ ಇದು, ಜ್ಞಾನೇಂದ್ರಿಯ ಇದು. ಸಕಲ ಅಂದ್ರೆ ವಿಷಯಗಳಿಂದ ಸಕಲ ಇಂದ್ರಿಯಗಳನ್ನು, ಅಂದ್ರ ಪಂಚೇಂದ್ರಿಯ ಎಷ್ಟು? ಜ್ಞಾನೇಂದ್ರಿಯಗಳ 5, ಕರ್ಮೇಂದ್ರಿಯಗಳ 5 ನಿರೋಧ ಪಡಿಸುವುದಕ್ಕೆ ಪ್ರತ್ಯಾಹಾರವೆಂದು ಹೇಳುತ್ತಾರೆ. ಪ್ರತ್ಯಾಹಾರ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ವಿಷಯಗಳಿಂದ ಸಕಲ ಇಂದ್ರಿಯಗಳನ್ನು ನಿರೋಧ ಪಡಿಸುವುದಕ್ಕೆ, ಅಂದ್ರೆ ವಿಷಯಗಳ ಕಡೆ ಹೋಗದಂತೆ ತಡೆ ಹಿಡುವುದು. ಅದಕ್ಕೇನಂತಾರ? ಪ್ರತ್ಯಾಹಾರವೆಂದು ಹೇಳುತ್ತಾರೆ. ಎರಡನೇದ್ದು ಅಂತರಾಯ ಸಹಿತವಾದ ಅಂತಃಕರಣದ ವೃತ್ತಿಗೆ ಧಾರಣ ಎಂದು ಹೇಳುತ್ತಾರೆ. ಯಾಕಂದ್ರೆ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೇಳಕತ್ತಾರೆ 8 ಅಂಗಗಳು. ಈಗ ಏನಂತಾರೆ? ಅಂತರಾಯ ಸಹಿತವಾದ ಅಂತಃಕರಣದ ಸ್ಥಿತಿಗೆ, ಅಂತರಾಯ ಸಹಿತವಾದ ಅಂತಃಕರಣದ ಸ್ಥಿತಿಗೆ ಧಾರಣ ಎಂದು ಹೇಳುತ್ತಾರೆ. ಚಿತ್ತವನ್ನು ಸ್ಥಿರವಾಗಿ ನಿಲ್ಲಿಸುವ ಅಭ್ಯಾಸದಲ್ಲಿ ಅರ್ಧಗಳಿಗೆ, 1 ಗಳಿಗೆ, 2 ಗಳಿಗೆ ಈ ರೀತಿ ಚಿತ್ತ ಸೈರ್ಯ ಉಂಟಾಗುವುದೇ ಧಾರಣ ಎಂದು ಹೇಳಲ್ಪಡುತ್ತದೆ. ಅರ್ಧಗಳಿಗೆ, 1 ಗಳಿಗೆ, 2 ಗಳಿಗೆ. ಗಳಿಗೆ ಅಂದ್ರೆ ಎಷ್ಟ್ರಪ್ಪ? 2.5 ಮಿನಿಟ್ ಏನ್ರಿ? ಬಾಳ ಆಗ್ತದ್ರಿ ಎಷ್ಟು? ಅರ್ಧ ಗಳಿಗೆ, 1 ಗಳಿಗೆ, 2 ಗಳಿಗೆ. ಗಳಿಗೆ ಅಂತ ಪ್ರಯೋಗ ಮಾಡ್ಯಾರ್ರಿ. ಈ ರೀತಿ ಚಿತ್ತ ಸೈರಣೆ ಉಂಟಾಗುವುದೇ ಧಾರಣ ಎಂದು ಹೇಳಲ್ಪಡುತ್ತದೆ. ಇನ್ನು 3ನೇದ್ದು ಅದ್ವಿತೀಯವಾದ ವಸ್ತುವಿನಲ್ಲಿ, ಅಂದ್ರೆ ಒಂದೇ ಒಂದು ಏನದ ಪರವಸ್ತು ಅದಲ್ಲ, ಅದ್ವಿತೀಯಾದ ವಸ್ತುವಿನಲ್ಲಿ ಅಂತರಾಯ ರಹಿತವಾದ ಅಂತಃಕರಣದ ಪ್ರವಾಹವು, ಅಂತರಾಯ ಅಂದ್ರೆ ದೂರ, ಇಲ್ಲಿ ಅಂತರಾಯ ರಹಿತವಾದ ಅಂತಃಕರಣದ ಪ್ರವಾಹವು
ಅಂದ್ರ ಅದು ಕಟ್ಟಾಗಲಾರ್ದೆ ಹೆಂಗ ನೀರಿನ ದಾರಿ ಎಣ್ಣೆ ದಾರಿ ಹಿಡಿದಿತ್ತ ಸಾರ್ಕ ಧಾರಾಕಾರ ಅದ್ವಿತೀಯವಾದ ವಸ್ತುವಿನಲ್ಲಿ ಅಂತರಾಯ ರಹಿತವಾದ ಅಂತಃಕರಣದ ಪ್ರವಾಹವು ಧ್ಯಾನವೆಂದು ಹೇಳಲ್ಪಡುತ್ತದೆ. ಧ್ಯಾನ ಅಂದ್ರೇನು? ಅಲ್ಲಿ ಕಟ್ಟಾಗಿರಬಾರ್ದು. ಅಲ್ಲಿ ಓತು ಪ್ರೋತು ಏನದಪ್ಪ ಅಂದ್ ಧಾರಾಕಾರವಾಗಿ ಅದು ಕಟ್ಟಾಗಲಾರದೆ ಪ್ರವಾಹ ಅಂದ ನೋಡಿ, ಪ್ರವಾಹವು ಧ್ಯಾನವೆಂದು ಹೇಳಲ್ಪಡುತ್ತದೆ. ಇನ್ನು 465ನೇ ಅಂಕದಲ್ಲಿ ಉತ್ಥಾನ ಸಂಸ್ಕಾರಗಳ ತಿರಸ್ಕಾರ ಪೂರ್ವಕ ಹಾಗೂ ನಿರೋಧ ಸಂಸ್ಕಾರಗಳಿಗೆ ಪ್ರಕಟತ್ವ ಉಂಟಾದ ಅಂತಃಕರಣದ ಏಕಾಗ್ರತಾರೂಪ ಪರಿಣಾಮಕ್ಕೆ ಸಮಾಧಿ ಎಂದು ಹೇಳುತ್ತಾರೆ. ಆ ಸಮಾಧಿಯು 2 ಪ್ರಕಾರವಿರುತ್ತದೆ. ಒಂದು ಸವಿಕಲ್ಪ ಸಮಾಧಿ ಹಾಗೂ ಇನ್ನೊಂದು ನಿರ್ವಿಕಲ್ಪ ಸಮಾಧಿ. ಇನ್ನು ಸವಿಕಲ್ಪ ಸಮಾಧಿ ಅದಕ್ಕಂತಾರ ಅನ್ನೋದು ಹೇಳ್ತಾರೆ ಇಲ್ಲಿ. ಜ್ಞಾತ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಭಾನ ಸಹಿತವಾಗಿ, ಅಂದ್ರ ಜ್ಞಾತ ಜ್ಞಾನ ಜ್ಞೇಯ ರೂಪ, ಜ್ಞಾತ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಬಾಣ ಸಹಿತವಾಗಿ ಅದ್ವಿತೀಯ ಬ್ರಹ್ಮದಲ್ಲಿ ಅಂತಃಕರಣದ ವೃತ್ತಿಯ ಸ್ಥಿತಿಗೆ ಸವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ಅಂದ್ರೀಗ ನಾನು ಸಮಾಧಿ ಹಚ್ಚಿಕೊಂಡು ಕೂತಿದ್ದೇನೆ ಅಂತ ಕಲ್ಪನಾ ಬರ್ತಿತ್ತು ಅಂದ್ರೆ ಅದಕ್ಕೇನಂತಾರ್ರಿ? ಸವಿಕಲ್ಪ ಸಮಾಧಿ ಅಂತಾರ. ಅದಕ್ಕೆ ಆ ಸವಿಕಲ್ಪ ಸಮಾಧಿಯು 2 ಪ್ರಕಾರವಿರುತ್ತದೆ. ಆ ಸವಿಕಲ್ಪ ಸಮಾಧಿಯಲ್ಲೇ 2 ಪ್ರಕಾರ. ಮೊದಲನೆಯದು ಶಬ್ದಾನುವಿದ್ಧ ಹಾಗೂ ಎರಡನೆಯದು ಶಬ್ದಾನನುವಿದ್ಧ ಇರುತ್ತದೆ. ಒಂದು ಶಬ್ದಾನುವಿದ್ಧ, ಎರಡನೇದು ಅನುವಿದ್ಧ. ಇನ್ನು ಒಂದನೇದು ಶಬ್ದಾನುವಿದ್ಧ ಅಂದ್ರೆ ಅದಕ್ಕಂತಾರಂದ್ರ ಅಹಂ ಬ್ರಹ್ಮಾಸ್ಮಿ ಈ ಶಬ್ದದಿಂದ ಅನುವಿದ್ಧ ಅಂದರೆ ಸಹಿತವಾಗಿರುವುದಕ್ಕೆ, ನಾನು ಬ್ರಹ್ಮನಿದ್ದೇನೆ ಅಂತ ಶಬ್ದ ಸಹಿತವಾಗಿರುವುದಕ್ಕೆ ಏನಂತಾರ? ಶಬ್ದಾನುವಿದ್ಧವೆಂದು ಹೇಳುತ್ತಾರೆ. ಇನ್ನು ಅನುವಿದ್ಧ ಅದಕ್ಕಂತಾರಪ್ಪ ಅಂತ ಕೇಳಿದ್ರ ಶಬ್ದವು ರಹಿತವಾಗಿರುವುದಕ್ಕೆ. ಅಲ್ಲಿ ಶಬ್ದನು ನಿಂತೋಗಿರ್ಬೇಕದು. ಏನಂತಾರೆ? ಶಬ್ದವು ರಹಿತವಾಗಿರುವುದಕ್ಕೆ ಶಬ್ದಾನನುವಿದ್ಧವೆಂದು ಹೇಳುತ್ತಾರೆ. ಎರಡನೇದ್ದು ತ್ರಿಪುಟಿ ಬಾಣ ರಹಿತವಾಗಿ ಅಖಂಡ ಬ್ರಹ್ಮಾಕಾರದಲ್ಲಿ ಅಂತಃಕರಣದ ವೃತ್ತಿಯ ಸ್ಥಿತಿಗೆ ನಿರ್ವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ನಿರ್ವಿಕಲ್ಪ ಸಮಾಧಿ ಒಳಗೆ 2 ಪ್ರಕಾರ ಹೇಳಿದ್ರು. ಇದು ನಿರ್ವಿಕಲ್ಪ ಸಮಾಧಿ. ತ್ರಿಪುಟಿ ಭಾನ ರಹಿತವಾಗಿ ಅಂದ್ರೆ ಜ್ಞಾತ ಜ್ಞಾನ ಜ್ಞೇಯೂ ರಹಿತವಾಗಿ, ಕಲ್ಪನಾಕ್ ಬರ್ಲಿಲ್ಲ ಅಂದ್ರೆ ತ್ರಿಪುಟಿ ಭಾನ ರಹಿತವಾಗಿ ಅಖಂಡ ಬ್ರಹ್ಮಾಕಾರದಲ್ಲಿ ಅಂತಃಕರಣದ ಸ್ಥಿತಿಯ ವೃತ್ತಿಯ ಸ್ಥಿತಿಗೆ ನಿರ್ವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ಈ ರೀತಿಯಿಂದ ಸವಿಕಲ್ಪ ಹಾಗೂ ನಿರ್ವಿಕಲ್ಪ ಸಮಾಧಿಗಳು 2 ಪ್ರಕಾರವಾಗಿರುತ್ತವೆ. ಅವುಗಳಲ್ಲಿ ಸವಿಕಲ್ಪ ಸಮಾಧಿಯು ಸಾಧನವಾಗಿರುತ್ತದೆ ಹಾಗೂ ನಿರ್ವಿಕಲ್ಪ ಸಮಾಧಿಯು ಫಲವಾಗಿರುತ್ತದೆ. ಒಂದು ಫಲ ಅದ, ಒಂದು ಸಾಧನ, ಒಂದು ಸಾಧನದ, ಒಂದು ಫಲ ಅದ. ಸವಿಕಲ್ಪ ಸಮಾಧಿ ಸಾಧನಗದ, ನಿರ್ವಿಕಲ್ಪ ಸಮಾಧಿ ಫಲ. ಆ ಸಾಧನಕ್ಕೊಂದು ಫಲ ಬೇಕಲ್ಲ. ಊರನ್ನ ಹಾದಿ ನಡೆಯೋದ್ರಿಂದ ಊರು ಪ್ರಾಪ್ತಿ ಆಗ್ತದಿಲ್ಲ. ಹಂಗ ಒಂದನೇದ್ದು ಸಾಧನ ರೂಪವಾದ ಯಾವ ಸವಿಕಲ್ಪ ಸಮಾಧಿ ಇರುವುದೋ ಅದರಲ್ಲಿ
ಏನ್ ಹೇಳವ್ರದ್ರೇನ್ರಿ ಪೌರ? ಯಾರೇನು ತ್ರಿಪುಟಿ ಅಂದ್ರೇನ್ರಿ? ಹೇಳಿದ್ರಲ್ಲ ಅಬ್ಬಾವ್ರೆ. ಹೇಳ್ರಿಪ್ಪ. ಗುರುನಾಥ ಶರಣಾಗ್ತದಲ್ಲಿ. ಹೌದ್ರಿ. ನಮಸ್ಕಾರ. ಹ್ಮ್. ಜ್ಞಾತ ಜ್ಞಾನ ಜ್ಞೇಯ ಈ ತ್ರಿಪುಟಿ ಭಾವನ ಸಹಿತ ಅದ್ವಿತೀಯ ಬ್ರಹ್ಮದಲ್ಲಿ ಅಂತಃಕರಣ ಅಂತ ಹೇಳಿದ್ರಲ್ಲಿ, ಹಾ ಇಲ್ಲಿ ಜ್ಞಾತ ಮತ್ತು ಜ್ಞಾನ ಮತ್ತು ಜ್ಞೇಯ ಅಂತ ಅನ್ನುವಂಥದ್ದು, ಜ್ಞಾತ ಅಂದ್ರೆ ಜೀವ, ಜ್ಞಾನ ಅಂದ್ರೆ ಸಾಧನ, ಜ್ಞೇಯ ಅಂದ್ರೆ ವಿಷಯ ಅಂತ ಇದು ಸರಿ ಏನ್ರಪ್ಪ ಅವ್ರ? ಸರಿ ಸರಿ ಸರಿ, ಇವೇ ತ್ರಿಪುಟಿ. ಹಾ, ಇದೇ ತ್ರಿಪುಟಿ. ತ್ರಿಪುಟಿ ಅಂದ್ರೆ ಜ್ಞಾತ ಜ್ಞಾನ ಜ್ಞೇಯ ಜೀವ, ಸಾಧನ, ವಿಷಯ. ವಿಷಯ, ಹಾ, ಇವಕ್ಕೆ ತ್ರಿಪುಟಿ ಅಂತಾರ್ರಿ. ಬರಬರ. ಹ್ಮ್. ಸಾಧನ ರೂಪವಾದ ಯಾವ ಸವಿಕಲ್ಪ ಸಮಾಧಿ ಇರುವುದೋ ಅದರಲ್ಲಿ ಯದ್ಯಪಿ ವರ್ತನೆ ಏನಂತಾನ, ತ್ರಿಪುಟಿ ರೂಪ ದ್ವೈತವು ಪ್ರತೀತವಾಗುತ್ತದೆಯಲ್ಲ. ಅಲ್ಲಿ ಇನ್ನ ಸವಿಕಲ್ಪ ಸಮಾಧಿಯಲ್ಲಿ ದ್ವೈತ ಪ್ರತೀತಿ ಆಗ್ತದಲ್ರಿ ಅಂದವ. ತಥಾಪಿ ಆ ದ್ವೈತವು ಬ್ರಹ್ಮರೂಪದಿಂದ ಈ ರೀತಿಯಾಗಿ ಪ್ರತೀತವಾಗುತ್ತದೆ. ಹೇಗೆಂದರೆ, ಮೃತ್ತಿಕೆಯ ವಿಕಾರಗಳಿಗೂ ಏನ್ರಿ, ಮೃತ್ತಿಕೆಯ ವಿಕಾರಗಳಿಗೂ ಮೃತ್ತಿಕಾ ರೂಪವೆಂದು ತಿಳಿಯುವಂಥ, ನೋಡ್ರಿ, ಮೃತ್ತಿಕೆಯ ವಿಕಾರಗಳಿಗೂ, ವಿಕಾರ ಅಂದ್ರೆ ಗಡಿಗೆ, ಮುಚ್ಚಳ, ಹರಿವಿ, ಹಂಚ ಏನೇನದಾವಲ್ಲವು, ಮೃತ್ತಿಕೆಯ ವಿಕಾರಗಳಿಗೂ ಮೃತ್ತಿಕಾ ರೂಪವೆಂದು ತಿಳಿಯುವಂಥ ಅವಿವೇಕಗಳಿಗೆ ಮೃತ್ತಿಕೆಯ ವಿಕಾರಗಳಾದ ಘಟಾದಿಗಳು ಕೂಡ ವಿವೇಕ 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 ಐತಿ. ನೋಡ್ರಿ. ಹಾ, ನೋಡ್ರಿ, ಇನ್ನೊಂದು ಓದ್ತೀನಿ ನೋಡ್ರಿ ಪೂರ. ಯದ್ಯಪಿ ಏನಂತನವ, ತ್ರಿಪುಟಿ ರೂಪ ದ್ವೈತವು ಪ್ರತೀತವಾಗುತ್ತದೆಯಲ್ಲ. ಅದಕ್ಕೆ ತಥಾಪಿ ಹೇಳ್ತಾರ, ಆ ದ್ವೈತವು ಹೆಂಗದಪ್ಪ ಅಂದ್ರೆ ಬ್ರಹ್ಮರೂಪದಿಂದ ಈ ರೀತಿಯಾಗಿ ಪ್ರತೀತವಾಗುತ್ತದೆ. ಹೇಗೆಂದರೆ, ಮೃತ್ತಿಕೆಯ ವಿಕಾರಗಳಿಗೂ ಮೃತ್ತಿಕಾ ರೂಪವೆಂದು ತಿಳಿಯುವಂಥ ವಿವೇಕಿಗಳಿಗೆ. ವಿವೇಕ ಬಂದತ್ತೇನ್ರಿಪ್ಪ? ಹಾ, ತಾವ್ ಅವಿವೇಕ ಅಂದಿದ್ದೀರಿ. ನಾವೇ ಅವಿವೇಕ ಅಂದಿದ್ದೇವನ? ತಿಳಿಯುವಂಥ ವಿವೇಕಿಗಳಿಗೆ ಮೃತ್ತಿಕೆಯ ವಿಕಾರಗಳಾದ ಯಾವ ಘಟಾದಿಗಳು ಕೂಡ ಪ್ರತೀತವಾಗುತ್ತವೆ. ಆದರೂ ಕೂಡ ಅವುಗಳಿಗೆ ಘಟಾದಿಗಳು ಮೃತ್ತಿಕಾ ರೂಪವಾಗಿಯೇ ಹೇಗೆ ತೋರುತ್ತವೆಯೋ ಅದರಂತೆಯೇ ಸವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ರೂಪ ದ್ವೈತವು ಬ್ರಹ್ಮರೂಪವಾಗಿಯೇ ಪ್ರತೀತವಾಗುತ್ತದೆ. ಏನ್ ಹೇಳ್ದಂಗೈತ್ರಿ? ಅವ ಶಂಕ ಮಾಡಿದ್ದ. ಏನು? ಸಾಧನ ರೂಪವಾದ ಯಾವ ಸವಿಕಲ್ಪ ಸಮಾಧಿ ಇರುವುದು ಅದರಲ್ಲಿ ಏನಂತನವ, ಯದ್ಯಪಿ ತ್ರಿಪುಟಿ ರೂಪ ದ್ವೈತವು ಪ್ರತೀತಿ ಆಗುತ್ತದೆಯಲ್ಲ. ಆ ಸವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ದ್ವೈತ ರೂಪದಿಂದ ಪ್ರತೀತ ಆಗ್ತದಲ್ಲ. ಅದಕ್ಕೆ ತಥಾಪಿ ಹೇಳ್ತಾರ, ಆ ದ್ವೈತವು ಬ್ರಹ್ಮರೂಪದಿಂದ ಈ ರೀತಿಯಾಗಿ ಪ್ರತೀತವಾಗುತ್ತದೆ. ಬ್ರಹ್ಮರೂಪದಿಂದ ಈ ರೀತಿಯಾಗಿ ಪ್ರತೀತವಾಗುತ್ತದೆ. ಹೇಗೆಂದರೆ, ಮೃತ್ತಿಕ ವಿಕಾರಗಳಿಗೂ, ಮೃತ್ತಿಕೆಯ ಅಂದ್ರೆ ಮಣ್ಣಿನ ವಿಕಾರಗಳಿಗೂ ಮೃತ್ತಿಕಾ ರೂಪವೆಂದು ತಿಳಿಯುವಂಥ, ಅದೇನ್ ತೋರಿದ್ರು ಸಹಿತ ಅದು ಮಣ್ಣೇ ಅದಂತ ತಿಳಿಯುವಂಥ ವಿವೇಕಿಗಳಿಗೆ ಮೃತ್ತಿಕೆ ವಿಕಾರಗಳಾದ ಘಟಾದಿಗಳು ಕೂಡ ಏನಾಗ್ತವೆ? ಪ್ರತೀತವಾಗುತ್ತವೆ. ಅಂದ್ರೆ ಮಣ್ಣೆ ಇದ್ರು ಸಹಿತ ಹಂಗ ಪ್ರತೀತಿ ಆಗ್ತವು. ಅವು ಘಟಾದಿಗಳ ಅನ್ನೋದು ಇಲ್ಲವೇ ಇಲ್ಲ, ಆದ್ರೂ ಸಹಿತ ಹಂಗ ಪ್ರತೀತಿ ಆಗ್ತಾವ. ಆದರೂ ಕೂಡ ಅವುಗಳಿಗೆ
ಘಟಾದಿಗಳು ಮೃತ್ತಿಕಾ ರೂಪವಾಗಿಯೇ ಹೇಗೆ ತೋರುತ್ತವೆಯೋ, ಅವು ತೋರಿದ್ರು ಸಹಿತ ಏನದಪ್ಪ ಅಂತ ಕೇಳಿದ್ರೆ ಮೃತ್ತಿಕವಾಗಿಯೇ ಹೇಗೆ ತೋರುತ್ತವೆಯೋ ಅದರಂತೆ ಸವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ರೂಪ ದ್ವೈತವು ಬ್ರಹ್ಮರೂಪವಾಗಿಯೇ ಏನಾಗ್ತದೆ, ಪ್ರತೀತವಾಗುತ್ತದೆ. ತೋರಿದ್ರು ಸಹಿತವು ಏನವ, ಬ್ರಹ್ಮರೂಪನೇ ಅದಾವು. ಇಲ್ಲಿ ಘಟಾದಿಗಳು ತೋರಿದ್ರು ಸಹಿತ ಏನದವು, ಮಣ್ಣ ರೂಪನೇ ಅದಾವು. ತ್ರಿಪುಟಿ ಅನ್ನೋದು ಏನದವು, ಅಧ್ಯಸ್ಥದವು ಅಲ್ಲಿ. ಆದ್ರೆ ವಿಚಾರ ಮಾಡಿದ್ರೆ ಏನವು, ಬ್ರಹ್ಮರೂಪನೇ ಅದಾವು. ಇಲ್ಲಿ ಘಟಾದಿಗಳು ತೋರ್ತವ ಮೃತ್ತಿಕೆ ವಿಕಾರದಿಂದ, ವಾಸ್ತವಿಕೇನ ಮಣ್ಣದದು. ಇನ್ನು ಎರಡನೇದ್ದು, ನಿರ್ವಿಕಲ್ಪ ಸಮಾಧಿಯಲ್ಲಿಯೂ ಕೂಡ ಸವಿಕಲ್ಪ ಸಮಾಧಿಯಂತೆ ತ್ರಿಪುಟಿ ರೂಪ ದ್ವೈತವು ವಿದ್ಯಮಾನವಿರುತ್ತದೆ. ಆದಾಗ್ಯಾದರೂ ಕೂಡ ತ್ರಿಪುಟಿ ರೂಪ ದ್ವೈತವು ಪ್ರತೀತವಾಗುವುದಿಲ್ಲ. ಇದ್ರೂ ಸಹಿತ ಪ್ರತೀತ ಆಗುವುದಿಲ್ಲ. ಹೇಗೆಂದರೆ, ಜಲದಲ್ಲಿ ಲವಣ ಅಂದ್ರೆ ಉಪ್ಪವನ್ನು ಒಗೆದಾಗ ಅಲ್ಲಿ ಲವಣವೇನೋ ವಿದ್ಯಮಾನವಿರುತ್ತದೆ. ಆದರೆ ಆ ಲವಣವು ನೇತ್ರದಿಂದ ಸರ್ವತಾ ಪ್ರತೀತಿಯಾಗುವುದಿಲ್ಲ. ನೀರಾಗ ಉಪ್ಪು ಕೂಡ್ಸ್ಯಾರ, ಕಣ್ಣಿಗರೆ ಕಾಣಿಸಂಗಿಲ್ಲ, ಇಲ್ಲಂತೀರೇನ್ರಿ? ವಿಚಾರ ಮಾಡ ನಾಲಿಗೆಗೆ ಹತ್ತದ. ಅದೇ ಅದು. ಆದ್ರೂ ಸಹಿತ ತೋರಂಗಿಲ್ಲದು, ನೇತ್ರಕ್ಕೆ ತೋರಂಗಿಲ್ಲ, ವಿದ್ಯಮಾನ ಅದ. ಈ ರೀತಿಯಿಂದ ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳ ಭೇದವು ಈ ಪ್ರಕಾರ ಸಿದ್ಧವಾಗುತ್ತದೆ. ಒಂದನೇದ್ದು, ಸವಿಕಲ್ಪ ಸಮಾಧಿಯಲ್ಲಿ ದ್ವೈತವು ಬ್ರಹ್ಮರೂಪದಿಂದ ಪ್ರತೀತವಾಗುತ್ತದೆ. ಎರಡನೇದ್ದು, ನಿರ್ವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ರೂಪ ದ್ವೈತವು ಅಪ್ರತೀತವಾಗುತ್ತದೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ದ್ವೈತದ ಅಪ್ರತೀತಿ ಇಲ್ಲ, ಸರ್ವನು ಬ್ರಹ್ಮಮಯವೇ. ಎಲ್ಲ ಅದೇ ನೋಡ್ರಿ, ಅದ್ರ ಬ್ರಹ್ಮ ಸ್ವರೂಪ. ಇನ್ನು 466ನೇ ಅಂಕದಲ್ಲಿ ಸುಷುಪ್ತಿಗೂ ಹಾಗೂ ನಿರ್ವಿಕಲ್ಪ ಸಮಾಧಿಗೂ ಇರುವ ಭೇದವು, ಸುಷುಪ್ತಿಗೂ ಮತ್ತು ನಿರ್ವಿಕಲ್ಪ ಸಮಾಧಿಗೆ ಏನು ಭೇದದ ಅನ್ನೋದು ಹೇಳ್ತಾರ್ರಿ. ಯಾಕಂದ್ರೆ ಅಲ್ಲಿ ತ್ರಿಪುಟಿ ಇಲ್ಲ, ಇಲ್ಲಿ ತ್ರಿಪುಟಿ ಇಲ್ಲ. ಆದ್ರೆ ಆ ಸಮಾಧಿನೂ ಏನ್ರಿ ಸುಷುಪ್ತಿನೂ ಸಮಾಧಿ ಒಳಗೆ ಗಣನ ಮಾಡ್ರಿ ಅಂದ್ರೆ ಅದ್ರಲ್ಲಿ ಭೇದದ. ಏನು ಭೇದದ ಅನ್ನೋದು ತಿಳಿಸ್ತಾರ. ಸವಿಕಲ್ಪ ಸಮಾಧಿಯೊಡನೆ ಯಾವ ಪ್ರಕಾರ ಏನಂತಾರ್ರಿ, ಸವಿಕಲ್ಪ ಸಮಾಧಿಯೊಡನೆ ಯಾವ ಪ್ರಕಾರ ಭೇದವಿರುವುದು ಅದರಂತೆಯೇ ಸುಷುಪ್ತಿಯೊಡನೆಯೂ ಕೂಡ ನಿರ್ವಿಕಲ್ಪ ಸಮಾಧಿಯ ಭೇದವು ಈ ಪ್ರಕಾರವಿರುತ್ತದೆ. ಏನದ, ಸುಷುಪ್ತಿಯಲ್ಲಿ ಅಂತಃಕರಣ ಬ್ರಹ್ಮಾಕಾರ ವೃತ್ತಿಯ ಅಭಾವವಿರುತ್ತದೆ. ಸುಷುಪ್ತಿಯಲ್ಲಿ ನಾನು ಬ್ರಹ್ಮನಿದ್ದೇನಂತ ಅಂತಃಕರಣ ವೃತ್ತಿ ಬ್ರಹ್ಮಾಕಾರದ್ದೇನದಲ್ಲಿ ಅಭಾವದ. ಆದರೆ ಎರಡನೇ ಕಡ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿಯೇನೋ ಇರುತ್ತದೆ, ಆದರೆ ಅದರ ಭಾನವಾಗುವುದಿಲ್ಲ, ಅಭಾವಿಲ್ಲಲ್ಲಿ. ಅದ ಇದ್ರೂ ಸಹಿತ ಭಾನ ಆಗಂಗಿಲ್ಲ. ಹೆಂಗ ಉಪ್ಪಿನೊಳಗೆ ಹಾಕಿದ ನೀರಿನಂತೆ, ನೀರಿನೊಳಗೆ ಹಾಕಿದ ಉಪ್ಪಿನಂತೆ. ಉಪ್ಪ ಕಣ್ಣಿಗೆ ಕಾಣಿಸಂಗಿಲ್ಲ, ಇಲ್ಲಂತೀರೇನು ವಿದ್ಯಮಾನವಾಗ್ಯದ. ಹಂಗಿಲ್ಲಿ ಬ್ರಹ್ಮಾಕಾರ ವೃತ್ತಿ ಅದ ಎಲ್ರಿ ನಿರ್ವಿಕಲ್ಪ ಸಮಾಧಿಯಲ್ಲಿ, ಆದರೆ ಅದರ ಭಾನವಾಗುವುದಿಲ್ಲ. ಸುಷುಪ್ತಿಗೂ ನಿರ್ವಿಕಲ್ಪ ಸಮಾಧಿಗೆ ಭೇದ ಆಯ್ತು ಏನು ಒಂದೇ ಆಯ್ತ್ರಿ? ಭೇದ ಐತ್ರಪ್ಪ. ಭೇದ ಇತ್ತು. ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಇರಂಗಿಲ್ಲ, ಅಂತಃಕರಣ ವೃತ್ತಿ ಇರಂಗಿಲ್ಲ ಅಲ್ಲಿ. ಎಲ್ಲಿ? ಸುಷುಪ್ತಿಯಲ್ಲಿ.
ಅಭಾವ ಇರುತ್ತದೆ. ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿ ಏನೋ ಇರುತ್ತದೆ, ಆದರೆ ಅದರ ಭಾನವಾಗುವುದಿಲ್ಲ. ಸುಷುಪ್ತಿಯಲ್ಲಿ ಶರೀರ ನೆಲಕ್ಕೆ ಬೀಳ್ತದೆ, ನಿರ್ವಿಕಲ್ಪ ಸಮಾಧಿಯಲ್ಲಿ ಶರೀರ ಬೀಳಂಗಿಲ್ಲ, ನೇಟವಾಗಿರ್ತದೆ. ಅಂತಃಕರಣ ವೃತ್ತಿ ಇರ್ತದಲ್ಲಿ, ಅಂತಃಕರಣ ವೃತ್ತಿ ಇರ್ತದ ತಿಳಿನೇ ನೇಟವಾಗಿ ಕುಂಡಿರ್ತದ. ಸುಷುಪ್ತಿಯಲ್ಲಿ ಬೀಳ್ತದ ಶರೀರ, ನೇಟ್ ಇರಂಗಿಲ್ಲ. ಈ ರೀತಿಯಿಂದ ಒಂದನೇದು ಸುಷುಪ್ತಿಯಲ್ಲಿ ಬ್ರಹ್ಮಾಕಾರ ವೃತ್ತಿ ಸಹಿತವಾದ ಅಂತಃಕರಣವು ಅಭಾವವಾಗಿರುತ್ತವೆ, ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಸಹಿತವಾದ ಅಂತಃಕರಣವೇನೋ ಇರುತ್ತದೆ, ಆದರೆ ಅದು ಪ್ರತೀತವಾಗುವುದಿಲ್ಲ. ಅದು ಇದ್ರೂ ಸಹಿತ ಪ್ರತೀತ ಆಗಂಗಿಲ್ಲ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ಲಿ ಸಹಿತವಾದ ಅಂತಃಕರಣವೇನೋ ಇರುತ್ತದೆ ಅನ್ನೋದ್ರ ಮ್ಯಾಗ 488. ಸಮಾಧಿಯಲ್ಲಿ ಒಂದು ವೇಳೆ ಅಂತಃಕರಣವು ಅಭಾವವಾಗಿದ್ದರೆ ಯೋಗಿಯ ದೇಹವು ನಿದ್ರಾ ಪುರುಷನಂತೆ ಕೆಳಗೆ ಬೀಳಬೇಕಾಗಿತ್ತು. ಅಂತಃಕರಣ ಇಲ್ಲಂದ್ರ ನಿದ್ರಾ ಪುರುಷನಂತೆ ಅದು ಶರೀರ ತೆಳಗೆ ಬೀಳಬೇಕಾಗಿತ್ತು. ಬೀಳುವುದಿಲ್ಲವಾದ್ದರಿಂದ ಸಮಾಧಿಯಲ್ಲಿ ಅಂತಃಕರಣವು ಇರುತ್ತದೆ ಎಂಬುದು ತಿಳಿದು ಬರುತ್ತದೆ. ಸಮಾಧಿಯಲ್ಲಿ ಅಂತಃಕರಣ ಅದ, ಸುಷುಪ್ತಿಯಲ್ಲಿ ಅಂತಃಕರಣ ಇಲ್ಲ ತಿಳಿನೇ ಅದು ಬೀಳ್ತದ ತೆಳಗ, ಇದು ಅದ ತಿಳಿನೇ ಬೀಳಂಗಿಲ್ಲ. ಅದಕ್ಕೆ ಆ ಸಮಾಧಿಗೂ ನಿರ್ವಿಕಲ್ಪ ಸಮಾಧಿಗೆ ಇಷ್ಟು ಅಂತರದ. ಎಲ್ಲಿ ಬಂದಿತ್ತು ಟಿಪ್ಪಣಿ? ಅಂತಃಕರಣವೇನೋ ಇರುತ್ತದೆ, ಆದರೆ ಅದು ಪ್ರತೀತವಾಗುವುದಿಲ್ಲ. ಇನ್ನೂ ವಿಷಯ ಅದರಿ, ಆ ವಿಷಯ ಮತ್ತೆ ನಾಳಿನ ದಿವಸ ನೋಡುಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ ಹೇಳ್ರಿಮ್ಮ.